ಚುನಾವಣಾ ಆಯೋಗದಿಂದ ಮಹತ್ವದ ಎಸ್ಐಆರ್ ಪ್ರಕ್ರಿಯೆ ಆರಂಭವಾಗಿದ್ದು, ನಂಜನಗೂಡಿನ ತಾಲೂಕು ಆಡಳಿತ ಭವನದಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಮಹತ್ವದ ಸಭೆ ನಡೆದಿದೆ. ಅರ್ಹ ಮತದಾರರು ಪಟ್ಟಿಯಿಂದ ಮಿಸ್ ಆಗಬಾರದು ಅನ್ನೋ ಕಾರಣಕ್ಕೆ ಆಯೋಗ ಈ ಕ್ರಮವನ್ನ ಕೈಗೊಂಡಿದೆ. ಈಗಾಗಲೇ ಅಂಗನವಾಡಿ ಬಿಎಲ್ಒಗಳು ಮನೆ ಮನೆಗೆ ಬಂದು ಗಣತಿ ನಮೂನೆ ಪತ್ರಗಳನ್ನು ವಿತರಿಸ್ತಾ ಇದ್ದಾರೆ. ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಸ್ಮಿತಾರಾಮ್ ಅವರು ಮಾತನಾಡಿ, ಯಾರು ಆತಂಕ ಪಡುವ ಅಗತ್ಯವಿಲ್ಲ. ಸಾರ್ವಜನಿಕರು ಫಾರ್ಮ್ನಲ್ಲಿ ತಮ್ಮ ಸರಿಯಾದ ಮಾಹಿತಿಯನ್ನು ಭರ್ತಿ ಮಾಡಿಕೊಡಿ ಎಂದು ಮನವಿಯನ್ನ ಮಾಡಿದ್ದಾರೆ. ಈ ಸಭೆಯಲ್ಲಿ ನಂಜನಗೂಡು ಕ್ಷೇತ್ರದ ನೋಂದಾಯಿತ ಮತದಾರ ಅಧಿಕಾರಿ ಆರ್ ರಂಗಸ್ವಾಮಿ, ವರುಣ ಕ್ಷೇತ್ರದ ಅಧಿಕಾರಿ ಮಹೇಶ್ ಆರ್ ಹಾಗೂ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಈಗ ನಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಚುನಾವಣಾ ಆಯೋಗದಿಂದ ನಾವು SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಮ್ಮ ನಂಜನಗೂಡು ತಾಲೂಕಿನಾದ್ಯಂತ ನಾವು ಕೂಡ ಶುರು ಮಾಡಿರುವಂಥದ್ದು. ಈ ಜುಲೈ 29ಕ್ಕೆ ಎಂದಾಗುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಎನ್ಯುಮಿನೇಷನ್ ಫಾರ್ಮ್ನ ಎಲ್ಲರ ಮನೆಗೂ ನಾವು BLO ಮತ್ತು BLA ಕಡೆಯಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಸ್ತಾ ಇದ್ವಿ. ಆ ಎನ್ಯುಮಿನೇಷನ್ ಫಾರ್ಮ್ ಏನಿದೆ, ಆ ಎನ್ಯುಮಿನೇಷನ್ ಫಾರ್ಮ್ನ ಎಲ್ಲನೂ ಫಿಲ್ ಮಾಡಿ ಅದನ್ನು ವಾಪಸ್ಸು ನಾವು ಅದನ್ನು ಕಲೆಕ್ಟ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಕಲೆಕ್ಟ್ ಮಾಡಿದ ಮೇಲೆ ಅದನ್ನು ಡಿಜಿಟೈಸ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಏನು 2022ರಲ್ಲಿ ಮತದಾರರಿದ್ದರು, ಅವರು ಡೀಟೇಲ್ಸು ನಮ್ಮ ಸಂಬಂಧಿಕರಾಗಿದ್ದಲ್ಲಿ ಅವ್ರ ಡೀಟೇಲ್ಸ್ನ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ನಮಗೆ ಇನ್ವಿಟೇಷನ್ ಫಾರ್ಮ್ ಕೊಟ್ಟಿದ್ದಾರೆ. ಇನ್ವಿಟೇಷನ್ ಫಾರ್ಮಲ್ಲಿ ಏನಾಗಿದೆ, ಭಾಗದಲ್ಲಿ ಏನು ಬರುತ್ತೆ, ನಾವು 2002ರಲ್ಲಿ ಮತದಾರರಿದ್ದರೆ ಅದರ ಮಾಹಿತಿಯನ್ನು ನಾವು ಬಲಭಾಗದಲ್ಲಿ ಪೂರ್ತಿಯಾಗಿ ತುಂಬಬೇಕಾಗುತ್ತೆ. ಅದು ಅಕಸ್ಮಾತ್ ನಮ್ಮಲ್ಲಿ 2002ರಲ್ಲಿ ಮತದಾರರಿಲ್ಲ ಅಂತ ಹೇಳಿದರೆ ನಮ್ಮ ಸಂಬಂಧಿ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ತಾತ ಇರ್ಬೋದು, ಅವ್ರದ್ದು ಎಡಭಾಗದಲ್ಲಿ ಅವರು ಯಾವ ಕ್ಷೇತ್ರದಿಂದ ಯಾವ ಪಾರ್ಟಲ್ಲಿ ಮತದಾರರಿದ್ದು ಸೀರಿಯಲ್ ನಂಬರ್ ಇದನ್ನು ನಾವು ಮಾಹಿತಿ ಕೊಡಬೇಕಾಗುತ್ತೆ. ಅದಾದಮೇಲೆ ನಮ್ಮ ಮಾಹಿತಿನ ಕೆಳಗಡೆ ನಾವು ಬರೆದು ಕೊಡಬೇಕಾಗುತ್ತೆ. ಯಾರಿಗೂ ಆತಂಕ ಬೇಡ. ಇದು ಏನಂದರೆ ನಮ್ಮಲ್ಲಿ ಏನು ಹಿಂದೆ ಎಲ್ಲ ASD ಅಂತ ಅಬ್ಸೆಂಟ್ ಶಿಫ್ಟೆಡ್ ಡೆತ್ ಪಟ್ಟಿಯನ್ನು ಮಾಡ್ತಾ ಇದ್ವಿ. ಅದು ಪರಿಷ್ಕರಣೆ ಮಾಡಲಿಕ್ಕೋಸ್ಕರ ಹಿಂದೆ 2002ರಲ್ಲಿ ಆಗಿತ್ತು. ಈಗ 2026ರಲ್ಲಿ ಇದು ನಡೀತಾ ಇರುವಂಥದ್ದು. ಎಲ್ಲ ಜನಕ್ಕೆ ನಾನು ಹೇಳುವಂಥದ್ದು ಏನಂದರೆ, ನಮ್ಮ ನಂಜನಗೂಡು ಜನಸಾಮಾನ್ಯರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಅರಿವನ್ನ ಮೂಡಿಸ್ಕೊಂಡು ನಮ್ಮ BLOಗಳ ಜೊತೆ ಸೇರಿಕೊಂಡು ಅವ್ರಿಗೂ ಉತ್ಸಾಹ ಕೊಟ್ಟು ಕರೆಕ್ಟಾಗಿ ಮಾಹಿತಿನ ನಮಗೆ ಕೊಟ್ಟಿದ್ದಲ್ಲಿ ಅದನ್ನು ನಾವು ಡಿಜಿಟೈಸ್ ಮಾಡಿ ಅದನ್ನು ನಾವು ಮಾಹಿತಿನ ಕಳಿಸುವಂಥದ್ದು. ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಯಾವುದೇ ಒಬ್ಬ ಅರ್ಹ ಅಭ್ಯರ್ಥಿ ಕೂಡ ಇದರಿಂದ ಮಿಸ್ ಆಗಬಾರ್ದು ಅಥವಾ ಅನರ್ಹ ಅಭ್ಯರ್ಥಿ ಇದರಲ್ಲಿ ಈ ಲಿಸ್ಟಲ್ಲಿ ಬರಬಾರ್ದು ಅನ್ನೋ ಕಾರಣದಿಂದ ಈ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ನಂಜನಗೂಡು ಕ್ಷೇತ್ರದಲ್ಲೂ ಕೂಡ ಆಲ್ರೆಡಿ 92% ಇನ್ಕ್ರೀಸ್ ಆಗಿದೆ. ಇನ್ನು ವರುಣ ಕ್ಷೇತ್ರದಲ್ಲೂ 92% ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. 2 ಕ್ಷೇತ್ರದಲ್ಲೂ ಸುಗಮವಾಗಿ ಯಾವುದೇ ಇಶ್ಯೂ ಇದೆ ಚುನಾವಣಾ ಆಯೋಗದಿಂದ ಹೇಳಿರುವಂಥ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ನಾವು ಮಾಡ್ತಾ ಹೋಗ್ತಾ ಇದ್ದೀವಿ. ಶುಭ ಕಾರ್ಯಕ್ರಮಗಳಿರಲಿ ಅಥವಾ ದೈನಂದಿನ ಪೂಜೆಯೇ ಇರಲಿ, ಪರಿಶುದ್ಧವಾದ ಪೂಜಾ ಸಾಮಗ್ರಿಗಳು ಸಿಗುವುದು ಬಹಳ ಮುಖ್ಯ. ಅಂತಹ ಪೂಜಾ ಸಾಮಗ್ರಿಗಳ ಭಂಡಾರವೇ ಶ್ರೀ ರಾಘವೇಂದ್ರ ಪೂಜಾ ಭಂಡಾರ. ಶ್ರೀ ರಾಘವೇಂದ್ರ ಪೂಜಾ ಭಂಡಾರ, ನಮ್ಮಲ್ಲಿ ಎಲ್ಲಾ ತರಹದ ಪೂಜಾ ಸಾಮಗ್ರಿಗಳು ಲಭ್ಯವಿದೆ.